ಯಾರು ಇವರು? ಅದಕ್ಕೆ ಇವರು ತುಂಬ ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ ಅಲ್ವಾ ರಕ್ಷಾ? ಹಾಂ ಹ್ಞೂ ಮಮ್ಮಿ, ಇವ್ರು ತುಂಬ ಚೆನ್ನಾಗಿ ಹೇಳ್ತಾರೆ. ಈಗ ತಾನೇ ನನಗೆ ನೋಡು ಮಗು, ಎಲ್ರ ಮುಂದೆ ಹಾಗೆ ಹೇಳಬಾರ್ದು. ನೀನು ನಂಬಿರೋ ಒಳ್ಳೆ ಕೆಲಸ ಚೂರಾಗುತ್ತೆ ಮಗಳೇ. ಸವಿತಾ, ಯಾರ್ಯಾರನ್ನೋ ಮನೆಗೆ ಕರ್ಕೊಂಬಂದ್ಬಿಟ್ರೆ ಹೇಗೆ? ಅವ್ರು ಹೇಳೋದೆಲ್ಲ ಸತ್ಯ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನಂಬಕ್ಕಾಗುತ್ತೆ ತಾಯಿ. ನಮ್ಮ ಹೆಸರಿನ ಮೊದಲನೇ ಅಕ್ಷರ ಪಾ ಇಂದ ಶುರುವಾಗುತ್ತೆ. ಆರೋಗ್ಯ ಐಶ್ವರ್ಯ ಎಲ್ಲ ಇದೆ, ಆದರೆ ಒಂದು ವಿಷಯ ಕಾಡ್ತಾ ಇದೆ ನಿಮಗೆ. ಮಿಕ್ದವ್ರಿಗೆಲ್ಲ ಅದೇನು ಹೇಳ್ಕೊಳ್ತಿರೋ ಹೇಳ್ಕೊಳ್ಳಿ, ನನಗೆ ಬೇಡ. ನನಗೆ ನಮ್ಮ ಗುರುಗಳಿದ್ದಾರೆ, ನಾನು ಅವ್ರ ಹತ್ರನೇ ಕೇಳ್ಕೊಳ್ತೀನಿ. ನಿಮ್ಮಿಷ್ಟ. ಸರಿ ತಾಯಿ, ನಾನೇನು ಹೊರಡ್ತೀನಿ. ಅಯ್ಯೋ ಒಂದು ನಿಮಿಷ ಇರಿ. ಅದಕ್ಕೆ ನಾವು ಸ್ವಲ್ಪ ಶಾಸ್ತ್ರ ಕೇಳೋದಿತ್ತು. ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ಬನ್ನಿ, ನೀವು ಬನ್ನಿ. ಅರು ಅಕ್ಕ, ಬಾರಿ ಶಾಸ್ತ್ರ ಕೇಳೋಣ ಬನ್ರಿ. ರಕ್ಷಾ, ನೀನೇನು ಕೇಳೋದಿಲ್ವಾ? ನಾನು ಕೇಳ್ತೀನಿ ಇರು. ಇಲ್ಲ ಇಲ್ಲ, ನೀವಾಗಲೇ ನನಗೆ ಅರ್ಧಂಬರ್ಧ ಹೇಳಿದ್ರಲ್ಲ, ಪ್ಲೀಸ್ ಪೂರ್ತಿ ಹೇಳ್ತೀರಾ? ಬಾ ಮಗಳೇ, ಕೂತು ಕೈ ತೋರಿಸು. ನೋಡ್ದೇನೆ, ರಾಜ್ ಕಾಲುವೆ ಮೇಲೇನೆ 10 ಲೇಔಟ್ ಮಾಡ್ತೀನಂತೆ ನಾನು. ಹುಷಾರು. ನೋಡೋದಕ್ಕೆ ಸಾಕ್ಷಾತ್ ಶಾರದೆ ಮಗು ನೀನು. ನಿನ್ನಿಂದ ಈ ಮನೆ ಒಂದಾಗಿದೆ, ನಿನ್ನಿಂದ ಈ ಮನೆಯಲ್ಲಿ ಸಂತೋಷ ತುಂಬಿದೆ. ತುಂಬ ಹತ್ರದಲ್ಲಿ ಮದುವೆ ಆಗಬೇಕಾಗಿತ್ತು. ಒಳ್ಳೆ ಮುಹೂರ್ತದಲ್ಲಿ ಮದುವೆ ಆಗಿರ್ಬೇಕಲ್ವಾ?